ನಾನು ಡಾಕ್ಟರ್ ಮಾಲನ್ ಹೋಮಿಯೋಪತಿಕ್ ಫಿಸಿಷಿಯನ್. ಇವತ್ತು ನಾವು ಮಾತಾಡೋಣ ಟೈಪ್ಸ್ ಆಫ್ ಹೋಮಿಯೋಪತಿಕ್ ಮೆಡಿಕೇಶನ್, ಅದು ಹೇಗೆ ಡಿಸ್ಪೆನ್ಸ್ ಮಾಡೋದಂತ. ಓಕೆ, ಸೊ ಒಂದೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಫಸ್ಟ್ ನಾವು ತಿಳ್ಕೊಳ್ಳೋಣ ನಮ್ಮ ಫೌಂಡರ್ ಬಗ್ಗೆ, ಡಾಕ್ಟರ್ ಸ್ಯಾಮ್ವೆಲ್ ಹನಿಮನ್. ಓಕೆ, ಸೊ ಅವರು ಒಬ್ರು ನಮ್ಮ ಅಲೋಪತಿಕ್ ಫಿಸಿಷಿಯನ್ ಆಗಿದ್ರು 18th ಸೆಂಚುರಿಯಲ್ಲಿ. ಅವರಿಗೆ ಆ ಡೋಸೇಜ್ ಇಷ್ಟಪಟ್ಟಿಲ್ಲ, ಅದಕ್ಕೆ ಅವರು ಹೋಮಿಯೋಪತಿಯನ್ನು ಫೌಂಡರ್ ಆಗಿದ್ರು. ಈ ಫೌಂಡ್ ಔಟ್ ನ್ಯೂ ಸಿಸ್ಟಮ್ ಹೋಮಿಯೋಪತಿಕ್. ಓಕೆ, ಸೊ ಅಲ್ಲಿ ಏನಾಯ್ತು, ಹಿ ಜಸ್ಟ್ ವಾಂಟೆಡ್ ಮಿನಿಮಲ್ ಮೆಡಿಕೇಶನ್ ನಮ್ಮ ಜನರಿಗೆ ತಲುಪಬೇಕು. ಅವರಿಗೆ ಜಾಸ್ತಿ MGs ಅಲ್ಲಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಯಾಕೆಂದ್ರೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಬೇರೆ ಇರುತ್ತೆ. ಸೊ ಅವ್ರದ್ದು ಏನ್ ಲಕ್ಷಣ ಇತ್ತು, ಮಿನಿಮಲ್ ಮೆಡಿಕೇಶನ್, ತುಂಬಾ ಕಮ್ಮಿ ಮಾತ್ರೆಗಳು ಉಂಟಾಗಬೇಕು ಅಂತ. ಓಕೆ, ಮತ್ತೆ ಅವರು ಫೌಂಡ್ ಔಟ್ ಮಾಡಿದ್ರು ಲೈಕ್ ಕ್ಯೂರ್ ಲೈಕ್, ಸಿಮಿಲಿಯಾ ಸಿಮಿಲಿಪಸ್ ಕ್ಯೂರೆಂಟರ್ ಅಂತ ನಮ್ದು ಮೋಟೋ ಆಫ್ ಟ್ರೀಟಿಂಗ್ ದ ಪೇಷಂಟ್ಸ್. ಓಕೆ, ಸೊ ನಾವೀಗ ಹೋಗೋಣ ಡೈಲ್ಯೂಷನ್ಸ್, ಟೈಪ್ ಆಫ್ ಮೆಡಿಕೇಶನ್ಸ್ ನೋಡೋಣ. ಫಸ್ಟ್ ನಾನು ಮಾತಾಡ್ತೀನಿ ಡೈಲ್ಯೂಷನ್ಸ್ ಬಗ್ಗೆ. ಸೊ ಡೈಲ್ಯೂಷನ್ ಅಲ್ಲಿ ಇದ್ರೆ 3, 3x, 60, 30, 200, 1m, 10m, LM. ಓಕೆ, ಸೊ ಇದು ಆಯ್ತು ನಮ್ಮ ಡೈಲ್ಯೂಷನ್ಸ್. ಮತ್ತೆ ಇದೆ ನಿಮ್ದು ಬಯೋಕೆಮಿಕ್. ಓಕೆ, ಸೊ ಬಯೋಕೆಮಿಕ್ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಅದು ಟ್ಯಾಬ್ಲೆಟ್ಸ್ ತರ ಇರುತ್ತೆ, ಈ ತರ ಇರುತ್ತೆ ಬಯೋಕೆಮಿಕ್ಸ್. ಓಕೆ, ಟ್ಯಾಬ್ಲೆಟ್ಸ್ ತರ ಇರುತ್ತೆ, ಇದು ಚೀಪ್ ಲಿಕ್ವಿಡ್. ಓಕೆ, ಸೊ ಈಗ ನಾವು ಫಸ್ಟ್ ಡೈಲ್ಯೂಷನ್ಸ್ ಅಲ್ಲಿ ಮುಗಿಸೋಣ. ಸೊ ಡೈಲ್ಯೂಷನ್ಸ್ ಹೇಗೆ ತಗೊಳ್ಳೋದು, ಓಕೆ, ಕೆಲವರಿಗೆ ಡೌಟ್ಸ್ ಇರುತ್ತೆ ಡೈಲ್ಯೂಷನ್ಸ್ ಹೇಗೆ ತಗೊಳ್ಳೋದು. ಸೊ ನಮ್ಮ ಹತ್ರ ಒಂದು ಗ್ಲಾಸ್ ಜಾರ್ ಇದ್ರೆ ಇಲ್ಲಿ ಹಾಕಿ, ಓಕೆ, ಸೊ 5 ml ಅಂದ್ರೆ 1 ಟೇಬಲ್ ಸ್ಪೂನ್ ಆಫ್ ಮೆಡಿಕೇಶನ್. ಓಕೆ, ಸೊ ನನ್ನ ಹತ್ರ ಒಂದು ಹೆಪಾರ್ಸಲ್ ಡೈಲ್ಯೂಷನ್ ಇದೆ 1 ml. ಓಕೆ, ಸೊ ಡಾಕ್ಟರ್ ಹೇಳ್ತಾರೆ 4 ಡ್ರಾಪ್ಸ್, 1, 2, 3, 4. ಓಕೆ, ಸೊ ಈಗ ತಯಾರಾಯ್ತು 1 ಡೋಸ್ ಆಫ್ ದಿ ಮೆಡಿಕೇಶನ್. ಸೊ 1 ಡೋಸ್ ಆಫ್ ಹೆಪಾರ್ಸಲ್ ರೆಡಿ ಇದೆ, ಇದು ನೀವು ಡೈರೆಕ್ಟ್ ಕನ್ಸ್ಯೂಮ್ ಮಾಡೋದು. ಓಕೆ, ಸೊ ಯಾಕೆ ನಾವು ವೆಹಿಕಲ್ ಆಸ್ ಅ ವಾಟರ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ನೀವು ಡೈರೆಕ್ಟ್ ಹಾಕಿದ್ರೆ ಏನಾಗ್ತದೆ, ಇದು ಜಸ್ಟ್ ನಾಲಿಗೆಗೆ ಒಂದು ಪೋರ್ಷನ್ಗೆ ಮಾತ್ರ ಹೋಗ್ತದೆ. ಮತ್ತೆ 1m 10m ಸೊಲ್ಯೂಷನ್ ಏನಿದೆ, ಅದು ಸ್ವಲ್ಪ ನಿಮ್ಗೆ ಇರಿಟೇಷನ್ ಉಂಟಾಗಬಹುದು ನಿಮ್ಮ ನಾಲಿಗೆಯಲ್ಲಿ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ರೆಕಮೆಂಡ್ ಮಾಡೋದಿಲ್ಲ. ಓಕೆ, ಸೊ ಯೂಶುವಲಿ ನಾವು ನೀರಲ್ಲಿ ಇಲ್ಲದಿದ್ರೆ ಪಿಲ್ಸ್ ಫಾರ್ಮ್ ಅಲ್ಲಿ ತಗೊಳ್ಳಿ ಅಂತ ಹೇಳೋದು. ಸೊ ದಿಸ್ ಇಸ್ ಅದೇ ಮೇನ್ ಮೋಟೋ ಅದಕ್ಕೆ. ಯಾಕಂದ್ರೆ ಸರ್ಫೇಸ್ ಏರಿಯಾ ಡೈರೆಕ್ಟ್ ಕ್ರಾಪ್ಸ್ ಅಲ್ಲಿ ಕಮ್ಮಿ ಇರುತ್ತೆ, ಸರ್ಫೇಸ್ ಏರಿಯಾ ಇನ್ ವಾಟರ್ ಫಾರ್ಮ್ ಆರ್ ಇನ್ ದ ಪಿಲ್ ಫಾರ್ಮ್ ಜಾಸ್ತಿ ಇರುತ್ತೆ. ಸೊ ಅಬ್ಸಾರ್ಪ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅರ್ಥ. ಯಾಕಂದ್ರೆ ನಾವು ಮಿನಿಮಲ್ ಡೋಸೇಜ್ ಅಲ್ಲಿ ಕೊಡ್ತೀವಿ, ಅದು ತಗೊಂಡಿದ್ದು ಮಾತ್ರ ಸರಿಯಾಗಿರ್ಬೇಕು, ಇಲ್ಲಂದ್ರೆ ವೇಸ್ಟ್ ಅದು ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಸೊ ಇದು ಆಯ್ತು ಹೇಗೆ ಡೈಲ್ಯೂಷನ್ಸ್ ತಗೊಳ್ಳೋದು. ಸೊ ಈಗ ಪಿಲ್ಸ್ ಇದೆ. ಓಕೆ, ಪಿಲ್ಸ್ ನೀವು ಕವರ್ ಮೇಲೆ ಇಲ್ಲದಿದ್ರೆ ಸ್ಪೂನ್ ಮೇಲೆ ಒಂದು 4, ಡಿಪೆಂಡ್, ನಿಮ್ಮ ಡಾಕ್ಟರ್ ಹೇಳ್ತಾರೆ 3 ಟ್ಯಾಬ್ಲೆಟ್ಸ್, 4 ಟ್ಯಾಬ್ಲೆಟ್ಸ್, 2 ಟ್ಯಾಬ್ಲೆಟ್ಸ್. ಸೊ ಅಷ್ಟು ತಗೊಂಡು ನೀವು ಕ್ಯಾಪ್ ಅಲ್ಲಿ ಹಾಕಿ ಡೈರೆಕ್ಟ್ ಬಾಯಿಗೆ ಹಾಕೋದು. ಸೊ ಇದಾಯ್ತು ಬಯೋಕೆಮಿಕ್ ಹೇಗೆ ತಗೊಳ್ಳೋದು ಅಂತ. ನೆಕ್ಸ್ಟ್ ಇದೆ ಟಿಂಚರ್ ಫಾರ್ಮ್. ಓಕೆ, ಸೊ ನನ್ನ ಹತ್ರ ಇಲ್ಲಿ ಇದೆ ಬರ್ಬೆರಿಸ್ ಟಿಂಚರ್. ಓಕೆ, ಸೊ ಟಿಂಚರ್ಸ್ ಹೇಗೆ ತಗೊಳ್ಳೋದಂದ್ರೆ, ಈಗ ನಿಮ್ಮ ಹತ್ರ 1/2 ಕಪ್ ಆಫ್ ವಾಟರ್ ಅಂತ ಹೇಳ್ತಾರೆ. ಓಕೆ, ಸೊ 1/2 ಕಪ್ ಆಫ್ ವಾಟರ್ ಅಲ್ಲಿ 10 to 15 ಡ್ರಾಪ್ಸ್. ಓಕೆ, 1, 2, 3, 4, 5, 6, 7, 8, 9, 10. ಈಗ ನಾನು 10 ಹಾಕಿದ್ದೀನಿ. ಸೊ ಈ ಮೆಡಿಕೇಶನ್ ಈಗ 1 ಡೋಸ್ ಆಫ್ ಮದರ್ ಟಿಂಚರ್ ಮೆಡಿಕೇಶನ್ ಆಗ್ತದೆ. ಒಂದೇ ಸಿಪ್ ಅಲ್ಲಿ ತಗೊಳ್ಬೇಕು, ಅಂದ್ರೆ ಕಂಟಿನ್ಯೂಸ್ ಆಗಿ ತಗೊಳ್ಬೇಕು. ಇದು 1 ಸಿಪ್ ತಗೊಂಡು ಮತ್ತೆ 10 ನಿಮಿಷ ಆದ್ಮೇಲೆ ಇನ್ನೊಂದು ಸಿಪ್ ತಗೊಳ್ಳೋದು ಅದು ತಪ್ಪಾಗುತ್ತೆ, ಯಾಕಂದ್ರೆ ಅದು ಡಿಫ್ರೆಂಟ್ ಡೋಸೇಜ್ ಆಗ್ತದೆ. ಒಂದೇ ಸಮಯ ತಗೊಂಡದ್ದು 1 ಡೋಸಸ್ ಆಗುತ್ತೆ. ಓಕೆ, ಸೊ ಇದು ಆಯ್ತು ಹೇಗೆ ಮದರ್ ಟಿಂಚರ್ಸ್ ತಗೊಳ್ಬಹುದು. ಓಕೆ, ಸೊ ಮದರ್ ಟಿಂಚರ್ಸ್ ಅಲ್ಲಿ ಕೂಡ ವೇರಿಯಸ್, ನಿಮ್ಗೆ ಸಿಂಗಲ್ ಮದರ್ ಟಿಂಚರ್ಸ್ ಇದೆ, ಇದು ಸಿಂಗಲ್. ಓಕೆ, ಬರ್ಬರಿಸ್ ವಲ್ಗಾರಿಸ್ ಮಾತ್ರ. ಈಗ ಡಿಫ್ರೆಂಟ್ ಕಂಪನಿ ಡಿಫ್ರೆಂಟ್ ನಿಮ್ಗೆ ಬ್ರ್ಯಾಂಡಿಂಗ್ ಅಲ್ಲಿ ಡಿಫ್ರೆಂಟ್. ಇದು ಹೇರ್ ಕೇರ್ SPL ನಂಬರ್ 1, ಡೆಂಗ್ಯೂನೆಲ್. ಓಕೆ, ಸೊ ಇದು ಎಲ್ಲ ಅಕ್ಯೂಟ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಹೇಳ್ತಾರೆ ನಿಮ್ಮ ಡಾಕ್ಟರ್ಸ್, ಟು 10, 15, 20 ಡ್ರಾಪ್ ಎಷ್ಟು ಹೇಳ್ತಾರೆ. ಸೊ ನೀವು ವಾಟರ್ ಅಲ್ಲಿ ತಗೊಳ್ಬೇಕು. ಎಸ್, ಈಗ ನಾವು ಯಾವ ಗ್ಲಾಸ್ ತಗೊಳ್ಳೋದಾ ಏನ್ ತಗೊಳ್ಳೋದಂದ್ರೆ, ಎಸ್, ಯೂಶಲಿ ನೀವು ಗ್ಲಾಸ್ ತಗೊಳ್ಬೇಕು, ಇಲ್ಲದಿದ್ರೆ ಸ್ಟೀಲ್ದು ತಗೊಳ್ಬೇಕು. ಯಾಕೆಂದ್ರೆ ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್, ಕಾಪರ್ ಅದನ್ನ ಯೂಸ್ ಮಾಡಿದ್ರೆ ಮೆಡಿಕೇಶನ್ ರಿಯಾಕ್ಟ್ ಆಗುತ್ತೆ ಆ ನಿಮ್ಮ ಕಂಟೈನರ್ ಜೊತೆ. ಸೊ ಅದು ತಪ್ಪು. ಓಕೆ, ಅದು ತಗೊಳ್ಳಿಕ್ಕೇನೆ ಇಲ್ಲ. ಸೊ ಗ್ಲಾಸ್ ಇಲ್ಲಾಂದ್ರೆ ಸ್ಟೀಲ್ ನೀವು ಯೂಸ್ ಮಾಡಬೇಕು. ಮತ್ತೆ ಸ್ಟೀಲ್ ಸ್ಪೂನ್ ಕೂಡ ಯೂಸ್ ಮಾಡಬಹುದು. ಓಕೆ, ಸೊ ಕೆಲವೊಮ್ಮೆ ಏನಾಗ್ತದೆ, ನಮ್ಗೆ ಜ್ವರ ಬರುತ್ತೆ. ಓಕೆ,
ಸ್ಪೆಷಲಿ ನಾನು ಮಾತಾಡೋದು 5 ಇಯರ್ಸ್ಗಿಂತ ಕೆಳಗೆ ಚಿಕ್ಕ ಮಕ್ಕಳಿಗೆ ಇಂಟೆನ್ಸ್ ಆಗಿ ಜ್ವರ ಬರುವಾಗ ಅವರಿಗೆ ಫೆಬ್ರೈಲ್ ಕನ್ವಲ್ಷನ್ಸ್ಗೆ ಹೋಗುತ್ತೆ. ಓಕೆ, ಸೊ ಅವಾಗ ನಿಮ್ಮ ಡಾಕ್ಟರ್ ಹೇಳ್ತಾರೆ ಡೈಲ್ಯೂಟ್ ಮಾಡಿ ಮೆಡಿಸಿನ್ಸ್ ಎವ್ರಿ 5 ಮಿನಿಟ್ಸ್ 10 ಮಿನಿಟ್ಸ್ ಕೊಡಿ ಅಂತ. ಅದು ಹೇಗೆ ಡೈಲ್ಯೂಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಈಗ ಯೋಚನೆ ಮಾಡಿ, ಒಂದು ಮಗುಗೆ ಜ್ವರ ಇದೆ 103. ಓಕೆ, ಸೊ ನಾವು ಪ್ಯಾರಾಸಿಟಮಾಲ್, ಡೋಲೋ ಇಲ್ಲಾಂದ್ರೆ ಹೋಮಿಯೋಪತಿಕ್ ಮೆಡಿಕೇಶನ್ ಒಂದು ಇಂಟರ್ವೆಲ್ ಕೊಡ್ಬೋದು. ಹೋಮಿಯೋಪತಿಕ್ ಅಟ್ಲೀಸ್ಟ್ ಅವರ್ಲಿ ಎಲ್ಲ ಕೊಡ್ಬೋದು, ಬಟ್ ಯೂಶಲಿ ಜಾಸ್ತಿ ಜ್ವರ ಇರುವಾಗ ಅವರು ಡೋಲೋ, ಮೆಫ್ತಾಲ್ ಎಲ್ಲ ತಗೊಳ್ತಾರೆ. ಅದು 4th ಅವರ್ಲಿ 6th ಅವರ್ಲಿ ಮಾತ್ರ ತಗೊಳ್ಳಕ್ಕೆ ಇರುತ್ತೆ, ಪದೇ ಪದೇ ತಗೊಳ್ಳಿಕ್ಕಿಲ್ಲ. ಅವಾಗ ಬೆಸ್ಟ್ ಇದು ಹೋಮಿಯೋಪತಿಕ್ ಮೆಡಿಕೇಶನ್. ಓಕೆ, ಸೊ ಇದು ಬಯೋಕೆಮಿಕಲ್, ಯೂಶಲಿ 11 ಮತ್ತೆ ಫೆರಮ್ಫೋರ್ಸ್ ನಾವು ಯೂಸ್ ಮಾಡ್ತೀವಿ ಜ್ವರಕ್ಕೆ. ಸೊ ನಿಮ್ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ 4 ಟ್ಯಾಬ್ಲೆಟ್ಸ್ 10 ಟ್ಯಾಬ್ಲೆಟ್ಸ್. ಓಕೆ, ಅದು ನೀವು ಗ್ಲಾಸ್ ಅಲ್ಲಿ ಹಾಕಿ, ನೀವು ಏನ್ ವಾಟರ್ ಯೂಸ್ ಮಾಡ್ತೀರಾ ಅದು ಯಾವಾಗ್ಲೂ ರೂಮ್ ಟೆಂಪರೇಚರ್ಲಿ ಇರಬೇಕು. ಓಕೆ, ಅದು ಐಸ್ ವಾಟರ್ ಇರಬಾರ್ದು, ವಾರ್ಮ್ ವಾಟರ್, ಹಾಟ್ ವಾಟರ್ ಇರಬಾರ್ದು, ನೋಡಿ ರೂಮ್ ಟೆಂಪರೇಚರ್. ಓಕೆ, ಇದು ಹಾಕಿ ನೀವು ಹಾಫ್ ಕಪ್ಪಿಗೆ. ಓಕೆ, ಸೊ ಈಗ ನಿಮ್ಮ ಬಯೋಕೆಮಿಕ್ ಡೈಲ್ಯೂಷನ್ ಹೇಗೆ ರೆಡಿ ಮಾಡ್ತೀನಿ. ನಿಮ್ಗೆ ಕ್ಲಾಕ್ ವೈಸ್ ಇಲ್ಲಾಂದ್ರೆ ಆಂಟಿ ಕ್ಲಾಕ್ ವೈಸ್ ಒಂದೇ ಡೈರೆಕ್ಷನ್ ಅಲ್ಲಿ ನೀವು ಸ್ಟರ್ ಮಾಡಬೇಕು 10 ಟೈಮ್ಸ್. 1 2 3 4 5 6 7 8 9 10. ಸೊ ಈಗ ರೆಡಿ ಆಯ್ತು 1 ಡೋಸ್. ಓಕೆ, ಸೊ ನಿಮ್ಮ ಮಗುವಿಗೆ ಕೊಡಿ. ಓಕೆ, ಡಿಪೆಂಡ್ ನಿಮ್ಮ ಮಗುಗೆ ಎಷ್ಟು ಜ್ವರ ಇದೆ ಅಂತ. ಕೆಲವೊಮ್ಮೆ ನಾನು 5 ಮಿನಿಟ್ಸ್ ಕೂಡ ಹೇಳ್ಬೋದು, ಕೆಲವೊಮ್ಮೆ 10 ಮಿನಿಟ್ಸ್ ಒನ್ಸ್ ಕೊಡ್ಬೋದು, ಒಂದ್ಸತಿ 15 ಮಿನಿಟ್ಸ್ ಒನ್ಸ್. ಓಕೆ, ಸೊ ಈಗ 5 ಮಿನಿಟ್ಸ್ ಆಯ್ತು, ಪುನಃ ನಿಮ್ಗೆ 1 2 3 4 5 6 7 8 9 10. Give 1 dose. Okay, and then wait for another 15 minutes. Okay, ಈ ತರ 1 ಅವರಲ್ಲಿ ಇಲ್ಲಾಂದ್ರೆ ಹಾಫ್ ಅನ್ ಅವರ್ಲಿ 1 ಡಿಗ್ರಿ ಟೆಂಪರೇಚರ್ ನಿಮ್ದು ಕಮ್ಮಿ ಆಗುತ್ತೆ ವಿದೌಟ್ ಎನಿಥಿಂಗ್. ಮತ್ತೆ ಸ್ಪಾಂಜಿಂಗ್ ಕೊಡಿ, ಅವಾಗ ನಿಮ್ಗೆ ಮಕ್ಕಳಿಗೆ ಫೆಬ್ರೈಲ್ ಕನ್ವರ್ಷನ್ಸ್ ಬರೋದಿಲ್ಲ. ಅಕ್ಯೂಟ್ ಕೇಸಸ್ ನಾನು OPD ನಾನು ಈ ತರನೇ ಟ್ರೀಟ್ ಮಾಡುದು. ಒಂದ್ಸತಿ ಜ್ವರ ಕಮ್ಮಿ ಆದ್ಮೇಲೆ ಮತ್ತೆ ನಾನು ಅವ್ರ ಪೇರೆಂಟ್ಸ್ಗೆ ಹೇಗೆ ಅವ್ರು ನೋಡಿರ್ತಾರೆ ನಾನು ಏನ್ ಮಾಡ್ತೀನಿ ಅದು ಮನೆಯಲ್ಲಿ ನೀವು ಮಾಡಿ, ಜ್ವರ 102 ಅಬೌವ್ ಹೋದ್ರೆ, ಯಾಕೆಂದ್ರೆ ಫೆಬ್ರೈಲ್ ಕನ್ವರ್ಷನ್ಸ್ ಬರಬಾರ್ದು ಮಕ್ಕಳಿಗೆ ಅಂತ. ಓಕೆ, ಸೊ ದಿಸ್ ಇಸ್ ಹೌ. ಸೊ LM ಪೊಟೆನ್ಸಿ ಕೂಡ ಹಾಗೆ. ಓಕೆ, ಸೊ LM ಪೊಟೆನ್ಸಿ ಇದೆ. ಸೊ ಇದರಲ್ಲಿ ನಿಮ್ಮ ಡಾಕ್ಟರ್ ಹೇಳ್ತಾರೆ 1 ಡೋಸೇಜ್ 1 ಸ್ಪೂನ್ ಹಾಕ್ಲಿಕ್ಕೆ ಹೇಳ್ತಾರೆ. ಇದು 1 ಸ್ಪೂನ್ ಆಫ್ ಮೆಡಿಕೇಶನ್ ಹಾಫ್ ಕಪ್ ವಾಟರ್ಗೆ ಹಾಕಿ ಅಂತ ಹೇಳ್ತಾರೆ. ಓಕೆ, ಸೊ ಇದು ಆಯ್ತು ನಿಮ್ಮ LM ಪೊಟೆನ್ಸಿ ಮೆಡಿಕೇಶನ್. ಸೊ ನಿಮ್ ಡಾಕ್ಟರ್ ಹೇಳ್ತಾರೆ ಟೇಕ್ 1 ಟೇಬಲ್ ಸ್ಪೂನ್. ಸೊ ಇಷ್ಟೇ, ಇದೇ ನಿಮ್ಮ ಮಾತ್ರೆ ಈಗ. ಓಕೆ, ಉಳಿದದೆಲ್ಲ ಮೆಡಿಕೇಶನ್ ನೀವು ಯೂಸ್ ಮಾಡ್ಲಿಕ್ಕಿಲ್ಲ. ಸೊ ದಿಸ್ ಇಸ್ ವೆರಿ ಡೈಲ್ಯೂಟೆಡ್ ಫಾರ್ಮ್ LM ಪೊಟೆನ್ಸಿ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈಗ ಆಯ್ತು ಡೈಲ್ಯೂಷನ್, LM ಪೊಟೆನ್ಸಿ. ಓಕೆ, ಮದರ್ ಟಿಂಚರ್ಸ್ ಹೇಗೆ ಯೂಸ್ ಮಾಡಬಹುದು, ಮತ್ತೆ ಬಯೋಕೆಮಿಕ್ ಹೇಗೆ ಅಕ್ಯೂಟ್ ಕಂಡೀಷನ್ಸ್ ಅಲ್ಲಿ ಯೂಸ್ ಮಾಡುವುದು. ಕ್ರಾನಿಕ್ ಅಲ್ಲಿ ನೀವು ಜಸ್ಟ್ 2 to 3 ಹಾಕುದು, ಬಾಯಲ್ಲಿ ಚೀಪುದು, ಕಚ್ಲಿಕ್ಕಿಲ್ಲ. ಓಕೆ, ಕಚ್ಚುದು ಯಾಕೆ ಇಲ್ಲ ಅಂದ್ರೆ ನಮ್ಮ ನಾಲಿಗೆಯಲ್ಲಿ ಏನ್ ನರ್ವ್ ಎಂಡಿಂಗ್ಸ್ ಇದೆ ಅದು ಮೆಡಿಕೇಶನ್ ಪ್ರಾಪರ್ಟೀಸ್ ನ ಅಬ್ಸಾರ್ಬ್ ಮಾಡ್ಬೇಕು, ಅದಕ್ಕೆ ಕಚ್ಲಿಕ್ಕಿಲ್ಲ. ಓಕೆ, ಯಾವ್ದು ಮೆಡಿಕೇಶನ್, ಪಿಲ್ಸ್ ಇರ್ಲಿ ಬಯೋಕೆಮಿಕ್ಸ್ ಇರ್ಲಿ. ಓಕೆ, ಸೊ ಇದು ಆಯ್ತು ನಮ್ಮ ಮೆಡಿಕೇಶನ್ಸ್ ಬಗ್ಗೆ. ಈಗ ಶುಗರ್ ಆಫ್ ಮಿಲ್ಕ್, ಇದು ಕೂಡ ಒಂದು ವೆಹಿಕಲ್. ಓಕೆ, ಸೊ ನೀರಾಯ್ತು, ಪಿಲ್ಸ್ ಆಯ್ತು, ಶುಗರ್ ಆಫ್ ಮಿಲ್ಕ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ಸೊ ನಿಮ್ಗೆ ಒಂದು ಬಟರ್ ಪೇಪರ್ ಅಲ್ಲಿ ಇಷ್ಟು ಶುಗರ್ ಆಫ್ ಮಿಲ್ಕ್ ಹಾಕ್ಬೇಕು. ಓಕೆ, ಸೊ ಅದ್ರ ಮೇಲೆ ನೀವು ಯಾವ ಪಿಲ್ಸ್ ಬೇಕಾದ್ರೆ ಸೈಜ್ ಸೆಲೆಕ್ಟ್ ಮಾಡಬೇಕು, 3 to 4 ಹಾಕ್ಬೇಕು. ಮತ್ತೆ ನಿಮ್ಮ ಮೆಡಿಕೇಶನ್ ನನ್ನ ಹತ್ರ ಕ್ಯಾಲ್ಕುಲೇಟ್ ಆಗಿದೆ. ಸೊ ಹಾಕಿ 3 drops 1 2 3. ಓಕೆ, ಸೊ ದಿಸ್ ಇಸ್ ನಾವ್ ಅಬ್ಸಾರ್ಬ್ಡ್, ಇದರಲ್ಲಿ ಅಬ್ಸಾರ್ಬ್ ಆಗುತ್ತೆ. ಅದು ಬಟರ್ ಪೇಪರ್ ಅಲ್ಲಿ ನಾವು ಯಾವಾಗ ರ್ಯಾಪ್ ಮಾಡ್ತೀವಿ 1 ಡೋಸ್ ಆಗ್ತದೆ. ಮತ್ತೆ ನಾವು 1 2 3 4 5 ಕ್ರಶ್ ಮಾಡ್ಬೇಕು. ಪಿಲ್ಸ್ ಕ್ರಶ್ ಮಾಡುವಾಗ ಅದು ಏನ್ ಮೆಡಿಕೇಶನ್ ಇದೆ ಆ ಪಿಲ್ಸ್ ಅಬ್ಸಾರ್ಬ್ ಮಾಡುತ್ತೆ. ಸೊ ಇದು ತಯಾರಾಗಿದೆ 1 ಡೋಸ್ ಆಫ್ ಮೆಡಿಕೇಶನ್. ಸೊ ಇದು ಯೂಶುವಲಿ ನಾವು ಸಿಂಗಲ್ ಡೋಸ್ ಕಾನ್ಸ್ಟಿಟ್ಯೂಷನಲ್ ಡೋಸಿಗೆ ಕೊಡ್ತೀವಿ, ನಾಲಿಗೆಯಲ್ಲಿ ಚೂಪ್ಲಿಕ್ಕೆ. ಇಲ್ಲದಿದ್ರೆ ಒಂದು ಸ್ವಲ್ಪ ನೀರಿಗೆ ಹಾಕಿ 1 ಟೇಬಲ್ ಸ್ಪೂನ್ 5 to 10 ml ನೀರಲ್ಲಿ ಹಾಕಿ ಡಿಸಾಲ್ವ್ ಮಾಡಿ ಕುಡಿಲಿಕ್ಕೆ 1 ಡೋಸ್. ಓಕೆ, ಸೊ ಇದು ಆಯ್ತು ಶುಗರ್ ಆಫ್ ಮಿಲ್ಕ್ ಹೇಗೆ ತಗೊಳ್ಳೋದಂತ. ಸೊ ಕೆಲವರಿಗೆ ಈಗ ಪಿಲ್ಸ್ ಅವ್ರು ನೋಡ್ತಾರೆ. ಓಕೆ, ಸೊ ಪಿಲ್ಸ್ ಅಲ್ಲಿ ಕೂಡ ಸೈಜ್ ಇದೆ. ನೀವು ನೋಡಿದ್ರೆ ಪಿಲ್ಸ್ ಅಲ್ಲಿ ಕೂಡ ಸೈಜ್ ಇದೆ. ಓಕೆ, 30 ಸೈಜ್, ಗ್ರೀನ್ ಸೈಜ್, 40 and 50. ಓಕೆ, ಸೊ ಇದು ಯೂಶುವಲ್ ನಾವು ರೆಕಮೆಂಡ್ ಮಾಡ್ತೀವಿ 8 to 10 pills, 4 to 5 pills, 2 to 3 pills. Okay, depending upon the size of the medications. Okay, so ಇದು ನಾವು ಹೇಗೆ ಯೂಸ್ ಮಾಡೋದಂದ್ರೆ, ಸೊ ನನ್ನ ಹತ್ರ ಇದೆ ಇಲ್ಲಿ
ಇದು ನಾನು ಮೆಡಿಕೇಟ್ ಮಾಡಿ ಇಟ್ಟಿದ್ದು 1 ವರ್ಷ. ಇನ್ನು ಅದ್ರ ಕಲರ್ ಏನ್ ಚೇಂಜ್ ಆಗ್ಲಿಲ್ಲ, ಏನ್ ಎಲ್ಲೋ ಆಗ್ಲಿಲ್ಲ, ಬ್ರೌನ್ ಆಗ್ಲಿಲ್ಲ, ಚೆನ್ನಾಗಿದೆ. ಯಾಕಂದ್ರೆ ನಾನು ಬ್ರೌನ್ ಟಿಂಟ್ ಗ್ಲಾಸ್ ಜಾರ್ ಯೂಸ್ ಮಾಡಿದ್ದೀನಿ. ಪ್ಲಾಸ್ಟಿಕ್ ಜಾರ್ದು ವ್ಯಾಲಿಡಿಟಿ ಕಮ್ಮಿ ಇರುತ್ತೆ. ಓಕೆ, ಮತ್ತೆ ಯೂಶುವಲಿ ನಾವು ಮೆಡಿಕೇಶನ್, ಯಾವ್ದು ಮೆಡಿಕೇಶನ್ಸ್ ಇರಲಿ ಡೈರೆಕ್ಟ್ ಹೀಟಿಗೆ ಎಕ್ಸ್ಪೋಸ್ ಮಾಡ್ಬೋದು, ಅದು ಜಾಸ್ತಿ ಉಂಟಾಗುತ್ತೆ. ನಾನು ಎಕ್ಸ್ಪೈರಿ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್. ಓಕೆ, ಸೊ ಇಲ್ಲಿ ಇದೆ, ನಾನು ಪಿಲ್ಸ್ ಒಂದು ಮಾಡಿ ಇಟ್ಟಿದ್ದೀನಿ. ಸೊ ನಾನು 50 ಗ್ರೇನ್ ಸೈಜ್ ತಗೊಂಡಿದ್ದೀನಿ. ಓಕೆ, ಸೊ ನಿಮ್ಮ ಹತ್ರ ಡೈಲ್ಯೂಷನ್ ಇದೆ, 4 to 5 ಡ್ರಾಪ್ಸ್ ಎಷ್ಟು ಬೇಕೋ ಅಷ್ಟು ಹಾಕಿ ನೀವು ನೋಡಿದಿರಾ ಇಷ್ಟು ಕೆಳಗೆ ತನಕ ಡೈಲ್ಯೂಷನ್ಸ್ ಬಿದ್ದಿದೆ. ಓಕೆ, ಈಗ 10 ಸ್ಟ್ರೋಕ್ಸ್, 1 2 3 4 5 6 7 8 9 10. ಸೊ ಈಗ ರೆಡಿ ಇದೆ ನಮ್ಮ ಪಿಲ್ಸ್. ಓಕೆ, ನೀವು ನೋಡಿದ್ರೆ ಫುಲ್ ಪಿಲ್ಸ್ ಮಾಯ್ಸ್ಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ ರೆಡಿ ಆಫ್ಟರ್ 1 hour. ಓಕೆ, ಇಮಿಡಿಯೇಟ್ಲಿ ಆಗಿ ಸ್ವಲ್ಪ ಅಬ್ಸಾರ್ಬ್ ಆಗಲಿ, ಕೀಪ್ ಇಟ್ ಅಸೈಡ್ ಫಾರ್ 1 hour. ಮತ್ತೆ ನಿಮ್ಮ ಡೋಸ್ ರೆಡಿ ಆಗಿದೆ, ನೀವು ಸೇವನೆ ಮಾಡ್ಬೋದು. ಸೊ ಯೂಶಲಿ ಹೇಗೆ ಸೇವನೆ ಮಾಡಿದ್ರೆ ಪಿಲ್ಸ್ನ ನಿಮ್ಮ ಕವರಲ್ಲಿ ಹಾಕಿ, ಯಾವುದು ನಿಮ್ದು ಕವರ್ ಇರುತ್ತೆ 3 to 4 ಪಿಲ್ಸ್, ಮತ್ತೆ ಡೈರೆಕ್ಟ್ಲಿ ನಾಲಿಗೆ ಮೇಲೆ ಹಾಕಿ ಚೀಪಿರಿ. ಡೋಂಟ್ ಬೈಟ್, ಕಚ್ಲಿಕ್ಕಿಲ್ಲ. ಓಕೆ, ಚೀಪುದು ಮಾತ್ರ, ನುಂಗ್ಲಿಕ್ಕಿಲ್ಲ. ಓಕೆ, ಸೊ ನುಂಗೋದು ಟ್ಯಾಬ್ಲೆಟ್ಸ್ ಯಾವ್ದು ಅಂದ್ರೆ ನಾವೀಗ ಬ್ಯಾಕ್ಸನ್ D+ ಕೊಡ್ತೀವಿ, ಆರ್ ವೀಸಲ್ 60K, ಇದು ಸಾರಿ ವೀಸಲ್ಸ್ ಇದು ವಿಟಮಿನ್ D3 ಕೊಡ್ತೀವಿ 60 IU. ಓಕೆ, ಸೊ ಅದು ಏನಾಗುತ್ತೆ, ಅದು ನೀವು ಚೀಪ್ಲಿಕ್ಕೆ ಆಗಲ್ಲ, ಅದು ವೈಟಮಿನ್ಸ್. ಓಕೆ, ಸೊ ಅದೆಲ್ಲ ನುಂಗ್ಬೇಕಾಗುತ್ತೆ. ಬಟ್ ಬೇರೆ ಎಲ್ಲ ನಿಮ್ದು ಚೀಪುದು, ಓನ್ಲಿ ವಿಟಮಿನ್ಸ್ ಏನಿದೆ ಅದು ನಿಮ್ಗೆ ನುಂಗ್ಲಿಕ್ಕೆ ಬರುತ್ತೆ. ಈಗ ಇದಿದೆ ಬೋಯ್ರಾನ್ ಕಂಪನಿ, ಇಂಟರ್ನ್ಯಾಷನಲ್ ಕಂಪನಿದು. ಸೊ ಅವ್ರದ್ದು ಪೆಲೆಟ್ಸ್ ಏನಿದೆ ಅದು ಮೆಡಿಕೇಟೆಡ್ ಆಗಿನೇ ಬರೋದು, ನೀವೇನ್ ಪ್ರಿಪೇರ್ ಮಾಡ್ಲಿಕ್ಕೆ ಇಲ್ಲ. ಸೊ ಈ ತರ ಬರ್ತದೆ. ಓಕೆ, ಸೊ ಇದು ನೀವೇನಾಗೋದು ಈ ತರ ಮಾಡಿ ರೊಟೇಟ್ ಮಾಡಿ, 1 2 3 4 ಮೆಡಿಕೇಶನ್ ಇಸ್ ಆಲ್ರೆಡಿ ಆನ್ ಯೋರ್ ಕ್ಯಾಪ್. ಓಕೆ, ಸೊ ಇದು ಡೈರೆಕ್ಟ್ ನಾಲಿಗೆ ಮೇಲೆ ಹಾಕುದು. ಓಕೆ, ಸೊ ಇದಿದೆ ಬೋಯ್ರಾನ್ ಕಂಪನಿದು. ಬೋಯ್ರಾನ್ ಕಂಪನಿದು ನಿಮ್ಗೆ ಫ್ಲೂ ಮೆಡಿಕೇಶನ್ ಸಿಗ್ತದೆ. ಯಾವಾಗ ನಿಮ್ಗೆ ಫ್ಲೂ ಇದೆ, ಓಕೆ, ಸೊ ಅವಾಗ ಅವರು ನಿಮ್ಗೆ 1 ಫುಲ್ ಡೋಸ್ ಆಫ್ ವಯಲ್ ಅಂತ ಹೇಳ್ತಾರೆ. ಓಕೆ, 1 ಡೋಸ್ ಆಫ್ ವಯಲ್ ಫುಲ್ ಆಗಿ ತಗೊಳ್ಬೇಕು. ಇದು ಪಾಪಿ ಸೀಡ್ ಗ್ರೀನ್ ಆರ್ 10. ಓಕೆ, ಸೊ ಇದರಲ್ಲಿ ಎಷ್ಟಿದೆ, ಸೊ ನಾನು ಜಸ್ಟ್ ತೋರಿಸ್ತೀನಿ. ಇಷ್ಟು ಚಿಕ್ಕ ಸೈಜ್. ಓಕೆ, 10 ಗ್ರೀನ್. ಸೊ ಇದು ನೀವು ಒಂದೇ ವಯಲ್ ಫುಲ್ ಬಾಯಿಗೆ ಹಾಕೋದು, ಚೀಪುದು. ಇದು 1 ಡೋಸ್ ಆಫ್ ಫ್ಲೂ ಶಾಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಆಯ್ತು ಬೋಯ್ರಾನ್ ಕಂಪನಿದು. ಸೊ ಟೈಪ್ ಆಫ್ ಮೆಡಿಕೇಶನ್ ಆಯ್ತು, ಹೇಗೆ ಕನ್ಸ್ಯೂಮ್ ಮಾಡೋದಾಯ್ತು. ಈಗ ಬ್ರ್ಯಾಂಡಿಂಗಿಗೆ ಹೋಗುವ. ಎಲ್ಲರದ್ದು ಪ್ರಶ್ನೆ, ಯಾವ ಬ್ರ್ಯಾಂಡ್ ಯೂಸ್ ಮಾಡೋದು ಅವರಿಗೆ ಗೊತ್ತಾಗೋದಿಲ್ಲ. ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ, ಬಟ್ ಯೂಶುವಲಿ ನಾವು ಸಿಂಗಲ್ ಡೋಸಿಗೆ ಹೋಗುವಾಗ ರೆಕ್ವೆಗ್, ಶ್ವಾಬೆ ಓಕೆ ಯೂಸ್ ಮಾಡಿ ಅಂತ ಹೇಳಿದ್ರೆ 10 to 11 ml ಅಲ್ಲಿ ಬರ್ತದೆ. ಅದ್ರದ್ದು ಎಫೆಕ್ಟ್ ಚೆನ್ನಾಗಿರುತ್ತೆ. ಓಕೆ, ನಿಮ್ ಡೈಲ್ಯೂಷನ್ಸ್ಗೆ ಹೋಗ್ಬೇಕಾದ್ರೆ ಬೇರೆ ಕೂಡ ನಿಮ್ಗೆ SBL ಇದೆ, ಸೇಂಟ್ ಜಾರ್ಜ್ ಇದೆ, ಎಲೆನ್ಸ್ ಇದೆ, ಮೆಡಿಸಿನ್ಸ್ ಇದೆ, ಓಕೆ, ಲಾರ್ಡ್ಸ್ ಇದೆ, ಡಿಫ್ರೆಂಟ್ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ. ಇಂಡಿಯನ್ ಬ್ರ್ಯಾಂಡ್ಸ್ ಆರ್ ಚೀಪರ್. ಓಕೆ, ಅಂಡ್ ಪ್ರೈಸೇಬಲ್. ಓಕೆ, ನಮ್ಗೆ ಅದು ನಮ್ಮ ಜೇಬಿಗೆ ಅದು ಚೆನ್ನಾಗಿರುತ್ತೆ. ಸೊ ಇದು ಆಯ್ತು ಬ್ರ್ಯಾಂಡ್ ಬಗ್ಗೆ. ನೆಕ್ಸ್ಟ್ ಎಕ್ಸ್ಪೈರಿ ಇದೆಯಾ ಇಲ್ವಾ ಎಲ್ಲರದ್ದು ಕ್ವಶನ್ ಅದೇ. ಎಸ್, ಎಕ್ಸ್ಪೈರ್ ಇರ್ತದೆ ಇಫ್ ಯು ಆರ್ ನಾಟ್ ಮೇಂಟೈನ್ ಇಟ್ ಪ್ರಾಪರ್ಲಿ. ಈಗ ನೀವು ಡೈರೆಕ್ಟ್ ಎಕ್ಸ್ಪೋಜರ್ ಟು ದ ಸನ್ ಮಾಡಿದ್ರೆ, ಹೀಟ್ ಇದ್ರೆ ರೂಮ್ ಅಲ್ಲಿ ತುಂಬಾ, ಓಕೆ, ಇಲ್ಲದಿದ್ರೆ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಅದು ಮೆಡಿಕೇಶನ್ ಹಾಳಾಗಿ ಹೋಗ್ತದೆ. ಹೇಗೆ ಅಂದ್ರೆ ಈಗ ನೀವು ಡೈಲ್ಯೂಷನ್ ನೋಡಿದ್ರೆ ಇದು ತುಂಬಾ ಕ್ಲಿಯರ್ ಇದೆ, ಇದ್ರ ಒಳಗಡೆ ಏನಿಲ್ಲ. ಬಟ್ ಯಾವಾಗ ನಿಮ್ಮ ಮೆಡಿಕೇಶನ್ ಎಕ್ಸ್ಪೈರ್ ಆಗುತ್ತೆ ಅವಾಗ ಫ್ಲೋಟರ್ಸ್ ಒಂಥರ ಸೆಡಿಮೆಂಟ್ಸ್ ತರ ಕಾಣ್ತದೆ. ಅದಂದ್ರೆ ನಿಮ್ಮ ಮೆಡಿಸಿನ್ ಹೋಗಿದೆ ಅಂತ ಅರ್ಥ. ಸೊ ಈ ಮೆಡಿಕೇಶನ್ ಈಗ ಎಕ್ಸ್ಪೈರ್ ಆಗಿದ್ರೆ ನೀವು ಪಿಲ್ಸ್ ಒಳಗಡೆ ಹಾಕಿದ್ರೆ ಬೆಲ್ಟ್ ಆಗಿ ಹೋಗ್ತದೆ. ಸೊ ದಿಸ್ ಮೆಡಿಕೇಶನ್ ಹೋಗಿದೆ ಅಂತ ಅರ್ಥ. ತಕ್ಷಣ ಬಿಸಾಡಿ, ಅದು ಯೂಸ್ ಮಾಡೋದು ಬೇಡ. ಯೂಶಲಿ ಪಿಲ್ಸ್ ನಾವು ಗ್ಲಾಸ್ ಜಾರ್ ಅಲ್ಲಿ ಹಾಕಿದ್ರೆ, ಇಲ್ಲದಿದ್ರೆ ಬ್ರೌನ್ ಟಿಂಟ್ ಗ್ಲಾಸ್ ಜಾರ್ ಅಲ್ಲಿ ಹಾಕಿದ್ರೆ ಅದ್ರ ವ್ಯಾಲಿಡಿಟಿ 10 to 20 years. ನಮ್ಮ ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮನ್ ಹೇಳಿದ್ದಾರೆ, ಐ ಹ್ಯಾವ್ ನಾಟ್ ಸೀನ್ ಎನಿ ಮೆಡಿಕೇಶನ್ ಎಕ್ಸ್ಪೈರ್ಡ್ ಅಂಟಿಲ್ 10 to 20 years. ಓಕೆ, ಅವ್ರದ್ದು ಮೆಡಿಕೇಶನ್ಸ್ ಇನ್ನೂ ಜರ್ಮನಿಯಲ್ಲಿ ಇದೆ, ಮ್ಯೂಸಿಯಂ ಅಲ್ಲಿ ಇನ್ನೂ ಚೆನ್ನಾಗಿದೆ. ಓಕೆ, ಸೊ ಸೆಂಚುರೀಸ್ ಆಗಿದೆ. ಓಕೆ, ಸೊ ಮೆಡಿಕೇಶನ್ ಪ್ರಾಪರ್ಲಿ ಮೇಂಟೈನ್ ಮಾಡಿದ್ರೆ ಅದು ಇವನ್ ಅದು ಕಲರ್ ಇನ್ನೂ ಚೆನ್ನಾಗಿದೆ ಅವ್ರದ್ದು. ನಮ್ದು ಕೆಲವೊಮ್ಮೆ ಎಲ್ಲೋ ಕೂಡ ಬರುತ್ತೆ, ಬಟ್ ದ ಕ್ವಾಲಿಟಿ ಜರ್ಮನ್ ಅಲ್ಲಿ ಅವ್ರು ಏನ್ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿದೆ. ಓಕೆ, ಸೊ 10-20 years ಚೆನ್ನಾಗಿ ಯೂಸ್ ಮಾಡೋದು. ಮೆಲ್ಟ್ ಮಾಡಿದ್ರೆ ಅದು ಬಿಸಾಡ್ಬೇಕು, ಇಲ್ಲದಿದ್ರೆ ನೀವು ಯೂಸ್ ಮಾಡಬಹುದು. ಓಕೆ, ಸೊ ಇದು ಆಯ್ತು
ಎಕ್ಸ್ಪೈರಿ ಡೇಟ್. ಬಟ್ ಯೂಶಲಿ ನಮ್ಮ ಬ್ರ್ಯಾಂಡ್ಸ್ ಅಲ್ಲಿ ಮ್ಯಾಂಡೇಟರಿ ಆಗಿ 5 to 7 years ಅವ್ರು ಹಾಕ್ತಾರೆ. ಬಟ್ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 10 to 20 years ಕೂಡ ಇಡ್ಬಹುದು. ಓಕೆ, ಸೊ ಇದು ಆಯ್ತು ಎಕ್ಸ್ಪೈರಿ ಬಗ್ಗೆ. ಮತ್ತೆ ನಿಮ್ಗೆ ಏನಾದ್ರು ಅಕ್ಯೂಟ್ ಕಂಡೀಷನ್ಸ್, ಕೆಲವೊಮ್ಮೆ ಕಾಫ್ ಇರ್ಬೋದು, ಕೋಲ್ಡ್ ಇರ್ಬೋದು, ಕೆಲವರಿಗೆ ಥ್ರೋಟ್ ಹೋಗುತ್ತೆ, ಅವ್ರಿಗೆ ಮಾತಾಡ್ಲಿಕ್ಕೆ ಏನಾಗೋದಿಲ್ಲ, ನಾಳೆ ಪ್ರೆಸೆಂಟೇಷನ್ ಇದೆ. ಸೊ ಅವಾಗ ನಾವು ಲಿಕ್ವಿಡ್ ಡೈಲ್ಯೂಷನ್ ಹೇಗೆ ಮಾಡೋದಂತ ಹೇಳ್ತೀನಿ. ಸೊ ಒಂದು ಬಾಟಲ್ ಅಲ್ಲಿ 3/4 ನೀರು ತಗೊಳ್ಳಿ. ಓಕೆ, ಸೊ ನನ್ನ ಹತ್ರ ಅದಕ್ಕೆ ಹೆಪಾರ್ ಸಲ್ಫ್. ಓಕೆ, ಹೆಪಾರ್ ಸಲ್ಫ್ ಮೇನ್ ಮೆಡಿಕೇಶನ್ ಸೋರ್ ಥ್ರೋಟಿಗೆ. ಸೊ ಡಾಕ್ಟರ್ ಹೇಳ್ತಾರೆ 10 drops 7 drops ಹಾಕಿ 1 2 3 4 5 6 7 8 9 10. So the medication is ready. So ಒಂದು ಸಿಪ್ ತಗೊಳ್ಬಹುದು. ಓಕೆ, ಮತ್ತೆ 15 minutes ಆದ್ಮೇಲೆ ಒಂದು ಸಿಪ್. ಓಕೆ, ಅವಾಗ ನಿಮ್ಮ ವಾಯ್ಸ್ ಪೂರ್ತಿ ಏನಾಗಿತ್ತು ಬೇಗ ರಿಕವರಿ ಆಗ್ತದೆ. ಯಾಕಂದ್ರೆ ನೀವು ಒಂದು ಡೋಸ್ ತಗೊಳ್ಳೋದು, ನೀವು ಅದು ಇನ್ನು ಡೈಲ್ಯೂಟ್ ಮಾಡಿದ್ರೆ. ಸೊ ಇದು 1 ಡೋಸೇ ಆಗುತ್ತೆ, ಬಟ್ ಇನ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಓಕೆ, ಸೊ ನೀವು ಇದು ಜಾಸ್ತಿ ಯೂಸ್ ಮಾಡ್ಬೋದು. ಸೊ ಫಾರ್ ದ ಸ್ಪೀಡಿ ರಿಕವರಿ. ಅಕ್ಯೂಟ್ ಕಂಡೀಷನ್ಸ್ ಅಲ್ಲಿ ನಾವು ಬಯೋಕೆಮಿಕ್ಸ್ ಇಲ್ಲದ್ರೆ ಡೈಲ್ಯೂಷನ್ಸ್ ನಾವು ನಿಮ್ಗೆ ಇನ್ನೂ ಡೈಲ್ಯೂಟ್ ಮಾಡಿ ಕೊಡ್ತೀವಿ ಫಾರ್ ದ ಈಸಿ ವೇ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಹೋಮಿಯೋಪತಿಕ್ ಮೆಡಿಕೇಶನ್ ಹೇಗೆ ಡಿಸ್ಪೆನ್ಸ್ ಮಾಡೋದು, ಹೇಗೆ ತಗೊಳ್ಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.